ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಮಕ್ಕಳು ತಿಂಡಿ ಬೇಕಂದಾಗ ನಮಗೆ ಮನೆಯಲ್ಲಿ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಚೆನ್ನಾಗಿ ತಿಂಡಿ ಮಾಡಿಕೊಡ್ಬೋದು. ಒಂದು ಕಾಲು ಗಂಟೆ ಸಾಕು ನಮಗೆ, ಅಷ್ಟು ಟೈಮಲ್ಲಿ ಮಾಡಿಕೊಡ್ಬೋದು. ಅಷ್ಟು ಚೆನ್ನಾಗಿದೆ. ಬನ್ನಿ ನೋಡುವ ಮಾಡೋದು ಹೇಗೆ ಅಂತ. 1.5 ಬೌಲ್ ಇಲ್ಲಿ ನೆಲಗಡಲೆ ತೊಗೊಂಡಿದ್ದೀನಿ ನಾನು. 1.5 ಬೌಲಿಗೆ 3/4 ಕಪ್ಪಷ್ಟು ಬೆಲ್ಲ ಸಾಕು. ಹಾಗಾದ್ರೆ ಫ್ಲೇಮಲ್ಲಿ ನಾವು ಹುರ್ಕೋಬೇಕು. ಈ ಥರ ಉಜ್ಬಿಟ್ಟು ಸಿಪ್ಪೆ ತೆಗಿಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದೆ ಈ ಥರ ಆಯಿತು. ಜಾರಿಗೆ ನಾನಿಲ್ಲಿ ಇದನ್ನು ನೆಲಗಡಲೆಯನ್ನು ಹುರಿದು ಸಿಪ್ಪೆ ತೆಗೆದು ತಗೊಂಡಿದ್ದೆ. ಇದನ್ನ ಹಾಕೊಂಡ್ಬಿಡ್ತೀನಿ. ಇದು ನಮಗೆ ಮಿಕ್ಸಿ ಮಾಡಬೇಕು. ಸ್ವಲ್ಪ ತರಿತರಿಯಾಗಿ ಗೈಸ್. ಇದಕ್ಕೆ ಈ ನೆಲಗಡಲೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಈಗ ಮಿಕ್ಸಿ ಮಾಡಿ ತಗೊಳ್ತೀನಿ. ಹೇಗೆ ಮಿಕ್ಸಿ ಮಾಡೋದಂತ ತೋರಿಸ್ತೀನಿ ನಿಮಗೆ. ಗೈಸ್, ಜಾಸ್ತಿ ಸಣ್ಣಗೆ ಮಾಡ್ಕೋಬಾರ್ದು. ಇದೇ ಥರ ತರಿತರಿಯಾಗಿ ಬೇಕು ನಮಗೆ. ಕಾಣಿಸ್ತಾ ಇದಲ್ವಾ ನೋಡಿ, ಇಷ್ಟು ತರಿತರಿಯಾಗಿದ್ದರೆ ಸಾಕು. ತರಿತರಿಯೇ ಬೇಕು ನಮಗೆ, ತುಂಬ ಸಣ್ಣಕ್ಕಾಗಬಾರ್ದು ಇದು. ಗೈಸ್, ಈಗ ಇಷ್ಟಾಗಿದೆ. ಇದು ಹೀಗೇ ಉಂಡೆ ಮಾಡಿದರೆ ಉಂಡೆ ಆಗ್ತದೆ, ಆ ಥರ ಇದೆ. ಇದು ಖಾಲಿ ಈ ಥರ ಉಂಡೆ ಮಾಡಿಕೊಂಡ್ರೆ ಉಂಡೆ ಆಗ್ತದೆ, ಆ ಥರ ಇದೆ. ಇದು ನೆಲಗಡಲೆ ಮತ್ತು ನಾವು ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಮಾತ್ರ ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಡದ್ದು. ಈಗ ಮಾಡೋದು ಹೇಗಂತ ನೋಡುವ. ನಾನೀಗ ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇರ್ತದೆ. ಗೈಸ್, ಇಲ್ಲಿ ಒಂದು ಚಿಕ್ಕ ತುಂಡು ಒಣಗಿದ ಶುಂಠಿ ಮತ್ತು ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಗುದ್ದಿ ಪೌಡ್ರ್ ಮಾಡಿ ತೊಗೊಳ್ತೀನಿ. ಗೈಸ್, ಇಲ್ಲಿ ತುಪ್ಪ ಬಿಸಿಯಾಗಿದೆ. ನಾನು ಒಂದು ಯಾವ ಕಪ್ಪಲ್ಲಿ ನಾನು ಶೇಂಗಾ ತಗೊಂಡಿದ್ದೆ, ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ನಾನು ಬೆಲ್ಲ ತೊಗೊಳ್ತೀನಿ. ಈಗ ಬೆಲ್ಲ ಮೆಲ್ಟ್ ಆಗಬೇಕು ನಮಗೆ. ಈಗ ಪರ್ಫೆಕ್ಟಾಗಿ ಮೆಲ್ಟ್ ಆಯಿತು ಬೆಲ್ಲ. ಈಗ ನಾನು ಶೇಂಗಾ ಪುಡಿಯನ್ನು ಹಾಕ್ಕೊಳ್ತೀನಿ. ನಾನು ಏನು ಶೇಂಗಾನ ಪುಡಿ ಮಾಡಿ ತೊಗೊಂಡಿದ್ದೆ ನೋಡಿ, ಇದನ್ನು ಹಾಕೊಂಡ್ಬಿಡ್ತೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಏಲಕ್ಕಿಯನ್ನು ಪುಡಿ ಮಾಡಿ ತೊಗೊಂಡಿದ್ದೆ, ಏಲಕ್ಕಿ ಮತ್ತು ಶುಂಠಿನ ಇದನ್ನು ಹಾಕ್ಕೊಳ್ತೀನಿ. ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಕರೆಕ್ಟ್ ಮಿಕ್ಸ್ ಆಗಬೇಕು ನಮಗೆ, ಇಲ್ಲಾಂದರೆ ಒಂದು ಕಡೆ ಬೆಲ್ಲ ಇರೋದಿಲ್ಲ. ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಏನು ಮಾಡೋದಂತ ನೋಡುವ. ಗೈಸ್, ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಈ ಥರ ಡ್ರೈ ಇರಬೇಕು, ನೀರೇನು ಇರಬಾರ್ದು. ಈ ಥರ ಒಂದು ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತೀನಿ ನಾನು ಪ್ಲೇಟಿಗೆ. ಈಗ ಇದನ್ನು ಹಾಕೊಂಡ್ಬಿಡ್ಬೇಕು ಇದಕ್ಕೆ. ಈ ಥರ ಪ್ಲೇಟಿಗೆ ಹಾಕಿ ನಾವು ಕರೆಕ್ಟಾಗಿ ಇದನ್ನು ಒತ್ಕೋಬೇಕು. ಗೈಸ್, ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಗೈಸ್, ಈಗ ನಾನು ಕುಂಬಳಕಾಯಿ ಬೀಜ ಉಂಟಲ್ಲ, ಸೀಡ್ಸ್, ಇದನ್ನು ನಾನು ಮೇಲೆ ಹಾಕ್ಕೊಳ್ತೀನಿ.
ಗೈಸ್ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಕಟ್ ಮಾಡ್ಕೋಬೇಕಷ್ಟೇ ಪೀಸನ್ನು. ಪೀಸ್ ಹೇಗೆ ಮಾಡ್ಕೊಳ್ಳೋದಂತ ನೋಡುವ. ಗೈಸ್ ಈಗ ಕಟ್ ಮಾಡ್ಕೊಂಡಿದ್ದೆಲ್ಲ ನೋಡಿದ್ರಲ್ವ, ಇದನ್ನೀಗ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಒಂದು 20 ನಿಮಿಷ ಆದರೂ ಫ್ರಿಜ್ಜಲ್ಲಿ ಇರಬೇಕಿದು. ಗೈಸ್ 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಹೊರಗೆ ತೆಗೆದು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಬೇಗ ನಮಗೆ ಗಟ್ಟಿ ಆಗ್ತದೆ ಮತ್ತು ಬೇಗ ನಮಗೆ ತಿನ್ನಲಿಕ್ಕೆ ಬರ್ತದೆ ಮತ್ತು ಚೆನ್ನಾಗಿ ನಮಗೆ ಏನು ಒಡಿದಾಗೆ ತೆಗಿಲಿಕ್ಕೆ ಬರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ ಗೈಸ್. ಮಕ್ಕಳಿಗಂತೂ ಏನಾದರೂ ತಿಂಡಿಗೆ ಅಂಗಡಿ ತಿಂಡಿ ಎಲ್ಲ ಮಕ್ಕಳು ಕೇಳ್ತಾರಲ್ವ, ನಮಗೆ ಪೇಡ ಬೇಕು, ಏನಾದರೂ ಸ್ವೀಟ್ ಬೇಕು, ಚಾಕ್ಲೇಟ್ ಬೇಕಂತ. ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ತಿಂತಾರೆ. ಮತ್ತು ಕ್ಯಾಲ್ಸಿಯಮ್, ವಿಟಮಿನ್, ಪ್ರೋಟೀನ್ ಎಲ್ಲ ಕೂಡ ನಮಗೆ ಇದರಲ್ಲಿ ಸಿಗ್ತದೆ. ಅಷ್ಟು ಒಂದು ಒಳ್ಳೆ ಬಡವರ ಬಾದಾಮಿ ಅಂತ ಹೇಳ್ಬೋದು. ಶೇಂಗಕ್ಕೆ ಬಡವರ ಬಾದಾಮಿ ಅಂತ ಹೆಸರೇ ಇದೆ. ಅದು ಎಷ್ಟು ನಮಗೆ ಪ್ರೋಟೀನ್ ಕೂಡ ಒಳ್ಳೆಯದು. ಪ್ರೋಟೀನ್ಗೆ, ಮೂಳೆಗೆ ಎಲ್ಲ ಒಳ್ಳೆಯದು. ಹಾಗೆ ತುಂಬ ಹೆಲ್ದಿ ಕೂಡ. ಇಷ್ಟು ಹೆಲ್ದಿ ಬೆನಿಫಿಟ್ಸ್ ಮನೆಯಲ್ಲಿ ಸಿಗುವ ಐಟಮನ್ನೇ ಹಾಕಿ ಮಕ್ಕಳಿಗೆ ಯಾಕೆ ಎಷ್ಟು ಚೆಂದದಲ್ಲಿ ಪೇಡವನ್ನು ಮಾಡಿಕೊಡ್ಬಾರ್ದಲ್ವ. ಮಕ್ಕಳಿಗೆ ಹೊರಗೆ ತಿನ್ನಲಿಕ್ಕೆ ಎಲ್ಲ ಇಷ್ಟಪಡ್ತಾರಲ್ವ, ಚಾಕ್ಲೇಟ್ ಎಲ್ಲ ಕೇಳುವಾಗ ನಾವು ಮನೆಯಲ್ಲೇ ಮಾಡಿಟ್ಟು ಒಂದು ಡಬ್ಬದಲ್ಲಿಟ್ಟು ಇದು ಒಂದು ತಿಂಗಳವರೆಗೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಡಬ್ಬದಲ್ಲಿ ಹಾಕಿಟ್ಟು ಮಕ್ಕಳಿಗೆ ಕೊಟ್ಟರೆ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಮಕ್ಕಳು ಚೆನ್ನಾಗಿ ಕೂಡ ಬೆಳೀತಾರೆ. ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು. ಹಾಗೆ ತುಂಬ ಟೇಸ್ಟಿ ಕೂಡ ಇದೆ. ಸಖತ್ತಾಗಿ ಮನೆಯಲ್ಲಿ ಸಿಗೋ ಐಟಮನ್ನೇ ಹಾಕಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಡ್ಬೋದಲ್ವ. ತುಂಬ ರುಚಿಯಾಗಿ ಕೂಡ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಕ್ಕಳು ತುಂಬ ಖುಷಿಯಿಂದ ಕೂಡ ತಿಂತಾರೆ. ನಾವು ಕೇಳುವಾಗ ಅಂಗಡಿಯಿಂದ ತರುವ ಅವಶ್ಯಕತೆ ಇಲ್ಲ. ಮತ್ತು ಅಂಗಡಿಯಲ್ಲಿ ಏನು ಡಾಲ್ಡಾ ಹಾಕಿ ಎಲ್ಲ ಮಾಡಿಟ್ಟಿರ್ತಾರಲ್ವ, ಅದು ನಮಗೆ ಇದು ಮಕ್ಕಳಿಗೆಲ್ಲ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಮಗೆ ಮಕ್ಕಳೆಲ್ಲ ಚಾಕ್ಲೇಟ್ ಎಲ್ಲ ಕೇಳ್ತಾರಲ್ವ, ಈ ಥರ ಮಾಡಿಟ್ಕೊಂಡು ಡಬ್ಬದಲ್ಲಿ ಒಂದು ಮಕ್ಕಳು ಕೇಳುವಾಗ ಒಂದು ಕೊಟ್ಟರೆ ಎಷ್ಟು ಮಕ್ಕಳು ಖುಷಿ ಪಟ್ಟು ತಿಂತಾರೆ. ನಮಗೂ ಕೂಡ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ನಮಗೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಹೆಲ್ದಿಯಾಗಿದೆ, ನ್ಯಾಚುರಲ್ ಆಗಿದೆ. ಏನು ನಾವು ಕೆಮಿಕಲನ್ನು ಯೂಸ್ ಮಾಡಿಲ್ಲ ಇಲ್ಲಿ ಮತ್ತು ಏನು ಫೆಜರಿಟಿ ಎಲ್ಲ ಹಾಕಿಲ್ಲ. ನಾವು ತುಂಬ ಸಮಯ ಇಡಬೇಕಂತ ಆ ಥರ ಏನು ಬೇರೆ ಬೇಡದೆಲ್ಲ ಏನು ಹಾಕಲಿಲ್ಲ. ಎಲ್ಲ ನಾರ್ಮಲ್ಲಾಗಿಯೇ ನಾವು ಮನೆಯಲ್ಲಿ ಸಿಗೋ ಐಟಮನ್ನೇ ಹಾಕಿ ಎಷ್ಟು ಚೆನ್ನಾಗಿ ಪೇಡ ಕೈಯಲ್ಲಿ ಹೊಡೆದ್ರೆ ಹೊಡಿತದೆ, ಬಾಯಲ್ಲಿಟ್ಟರೆ ಕರಗ್ತದೆ. ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗಿ ಬಂತು. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ನಿಮಗೆ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಈಜಿ ಕೂಡ ಮಾಡ್ಕೊಳ್ಳೋದು ಅಷ್ಟು ಸುಲಭದಲ್ಲಿ ಮಾಡ್ಕೋಬೋದಲ್ವಾ.